ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ಊರ್ಡಿಗೆರೆ ಹೋಬಳಿ ವ್ಯಾಪ್ತಿಗೆ ಬರುವ ಬೆಟ್ಟಸೀತಕಲ್ಲು ಗ್ರಾಮದ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಅಂದರೆ 2ನೇ ತರಗತಿಯಿಂದ 8ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಂದ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದ್ದು, ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. ಶಾಲಾ ಮಕ್ಕಳಿಂದ ನಡೆದ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕದ ಚಾಲನೆಗೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಊರ್ಡಿಗೆರೆ ಹೋಬಳಿಯ ಅಧ್ಯಕ್ಷರಾದ ಪುಟ್ಟಗಂಗಯ್ಯ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೀತಾರಾಮ್, ಶಿಕ್ಷಣ ಇಲಾಖೆಯ ಇಸಿಒಗಳಾದ ಶ್ರೀನಿವಾಸಮೂರ್ತಿ, ಹರೀಶ್, ನಾಗರಾಜು, ಸೀತಕಲ್ಲು ಕ್ಲಸ್ಟರ್ ಸಿಆರ್ಪಿ ಲತಾ ಸುರೇಶ್, ನಿರ್ದೇಶಕರಾದ ಗಂಗಾಧರಯ್ಯ ಸೇರಿದಂತೆ ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. My name is Yogashri. I am studying in 9th standard in Gnanasiri International School. I am participating in Beam Arol. Smile. My name is Vinuta. I am studying in 5th standard. ನಾನು ಉತ್ತರ ಪಾತ್ರವನ್ನು ವಾಯಿಸ್ತಾ ಇದ್ದೀನಿ. My name is Yogashri. I am studying in 9th standard. ಯಾವ ಪಾತ್ರ ಅಭಿನಯಿಸ್ತಾ ಇದೆಯಾ? ಭೀಮಾ. ನಮಸ್ಕಾರ. ನಾವು ಬೆಟ್ಟದ ಸೀತಕಲ್ನಲ್ಲಿರುವಂತಹ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಬಂದಿದ್ದೀವಿ ಇಲಾಖೆ ವತಿಯಿಂದ. ಇಲ್ಲಿ ಆಯೋಜಿಸಿರುವಂತಹ ಶ್ರೀಕೃಷ್ಣ ಸಂಧಾನ ನಾಟಕ ತುಂಬಾ ಇತಿಹಾಸ ಪೌರಾಣಿಕ ನಾಟಕವಾಗಿದ್ದು, ಇದನ್ನ ಮಕ್ಕಳು ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಖುಷಿ ನಮಗೆ. ಯಾಕೆಂದ್ರೆ ದೊಡ್ಡವರು ಆಡೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ತೀವಿ. ಸುಮಾರು ಡೈಲಾಗ್ಗಳು, ಹಾಡುಗಳು ಎಲ್ಲ ಬರುತ್ತೆ, ಅವನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಆಡೋದು ದೊಡ್ಡವ್ರಿಗೆ ಕಷ್ಟ. ಅಂತಹ ನಾಟಕವನ್ನ ಈ ಸಣ್ಣ ಪುಟ್ಟ ಮಕ್ಕಳು ಆಡ್ತಾರೆ ಅನ್ನೋದು ಒಂದು ಇತಿಹಾಸ ಇದ್ದಂಗೆ. ಈ ಶಾಲೆಯಲ್ಲಿ ಅದನ್ನ ಅವ್ರ ಮುಖ್ಯ ಶಿಕ್ಷಕರು ಮಾಡಿ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಇದೆಲ್ಲ ಶ್ಲಾಘನೀಯವಾದದ್ದು. ಇಂತಹ ಕಾರ್ಯಕ್ರಮಗಳು, ಇಂತಹ ನಾಟಕಗಳು ಎಲ್ಲ ಶಾಲೆಗಳಲ್ಲೂ ಕೂಡ ನಡೆದ್ರೆ ಮಕ್ಕಳು ಮೊಬೈಲು ಆಗಲಿ ಅಥವಾ ಟಿವಿಗಳಿಗೆ ಆಗಲಿ ಅಡಿಕ್ಟ್ ಆಗೋದು ತಪ್ಪುತ್ತೆ. ಜೊತೆಗೆ ಆ ಮಕ್ಕಳಲ್ಲೂ ಕೂಡ ನಮ್ಮ ಇತಿಹಾಸ ಮತ್ತೆ ಪೌರಾಣಿಕ ನಾಟಕಗಳ ಬಗ್ಗೆ ಒಂದು ಅರಿವು ಮೂಡುತ್ತೆ. ಒಂದೊಂದು ನಾವು ಮಹಾಭಾರತದಲ್ಲಿ ಸ್ಟೋರಿ ಕೇಳ್ತಾ ಹೋದಾಗ ಒಂದೊಂದು ಸ್ಟೋರಿ ಕೂಡ ಒಂದೊಂದು 1000 ಕಥೆನ ಹೇಳುತ್ತೆ. ಅಂತಹ ಪುಸ್ತಕಗಳನ್ನ ಮಕ್ಕಳೆಲ್ಲ ಓದಬೇಕು. ಇಂಥ ಪೌರಾಣಿಕ ನಾಟಕವನ್ನ ಆಡೋದ್ರಿಂದ ಅವ್ರಿಗೆ ಹೆಚ್ಚಿನ ಅರಿವು ಮೂಡುತ್ತೆ. ಜೊತೆಗೆ ಇತಿಹಾಸದ ಮತ್ತು ಪೌರಾಣಿಕತೆಯ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಯುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್. ನಾಟಕ ಆಡೋದಕ್ಕೆ ಸ್ಫೂರ್ತಿಯಾದಂಥ ಕುಮಾರಸ್ವಾಮಿ ಅವ್ರ ಬಗ್ಗೆ, ಸಂಸ್ಥಾಪಕರು ಕುಮಾರಸ್ವಾಮಿ ಅವ್ರ ಬಗ್ಗೆ ತಾವು ಹೇಳೋದು? ಖಂಡಿತ ಅವ್ರದ್ದು ವಿಶಾಲ ಹೃದಯ. ಯಾಕೆಂದ್ರೆ ಅವರು ಹೇಳೋ ರೀತಿಲೇ ಕೂಡ ನಾವು ಎಲ್ಲೇ ಇದ್ರೂ ಕೂಡ ಖಂಡಿತ ಬರ್ತೀವಿ ಅಂತ ಹೇಳ್ತೀವಿ. ನೆನ್ನೆನೂ ಅಷ್ಟೇ ಅವ್ರು ಕುಮಾರಸ್ವಾಮಿ ಸರ್ ಅವರು ತುಂಬಾ ಸಿಂಪ್ಲಿಸಿಟಿ. ಅವ್ರು ನೋಡಿದ್ರೆ ತುಂಬಾ ಖುಷಿ ಆಗತ್ತೆ.
ಇಂತಹ ಸಂಸ್ಥೆನ ಬೆಳೆಸೋದ್ರಲ್ಲಿ ಅವರ ಎಷ್ಟು ಅವರ ಪಾತ್ರ ಎಷ್ಟು ಅನ್ನೋದು ಖಂಡಿತ ನೋಡೋ ಖುಷಿ ಆಗುತ್ತೆ. ಅಲ್ಲಿರುವಂಥ ಎಲ್ಲ ಶಿಕ್ಷಕಿಯರು ಕೂಡ ಅಷ್ಟೇ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಎಲ್ಲರ ಪರಿಶ್ರಮ ಎಷ್ಟಿದೆ ಅಂತಹ. ಖಂಡಿತ ಅವ್ರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್, ತಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ECO ಊಡಿಗೆರೆ.